ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಈ ದಿನದ ಪ್ರಮುಖ ನಾನು ಡಿ.ಪಿ. ನಾಗರಾಜ್ ಅಂತ ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದೇನೆ. ಈ ಒಂದು ದೇವಾಲಯ ಶ್ರೀ ವೆಂಕಟರಮಣ ಸ್ವಾಮಿ ತಲಕಾಲಬೆಟ್ಟ ದೇವಾಲಯ ಸುಮಾರು 900 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ಈ ಒಂದು ದೇವಸ್ಥಾನ ಈ ಹಿಂದೆಯಿಂದಲೂ ಯಾವಾಗಲೂ ಫೆಬ್ರವರಿ ಈ ಹುಣ್ಣಿಮೆ ದಿನ, ಈ ಪ್ರತಿ ವರ್ಷ ಹುಣ್ಣಿಮೆ ದಿನ ರಥೋತ್ಸವ, ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಇದಕ್ಕೆ ಹಿಂದೆ ಒಂದು 7 ದಿವಸ, 7ನೇ ತಾರೀಕಿಂದ ಹಿಡಿದು ಈ 18ನೇ ತಾರೀಕುವರೆಗೂ ದೇವರ ಎಲ್ಲ ಕಾರ್ಯಗಳು, ಉತ್ಸವಗಳು, ಎಲ್ಲ ಅರ್ಚನೆಗಳು, ಈ ರೀತಿ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಈ ದೇವಾಲಯ ಪುರಾತನ ಪ್ರಸಿದ್ಧ ದೇವಾಲಯ. ನಮ್ಮದು ಈ ಭಾಗದಲ್ಲಿ ತಿರುಪತಿ ಬಿಟ್ಟರೆ ಇದೇ ಒಂದು ಪ್ರಸಿದ್ಧವಾದಂಥ ಜನಸಂಖ್ಯೆ ಮತ್ತು ಜನ ಹೊಂದಾಣಿಕೆ ಇರುವಂಥ ದೇವಾಲಯ ಇದು. ಈ ದೇವಸ್ಥಾನ ಹಿಂದಿನಿಂದಲೂ ಸಹ ಈ ರೀತಿ ದನಗಳ ಜಾತ್ರೆ ಮತ್ತು ಜನರ ಜಾತ್ರೆ, ಈ ಅಂಗಡಿ ಮುಂಗಟ್ಟುಗಳು ಮತ್ತು ಈ ಹಿಂದೆ ಮನರಂಜನೆ ಸಹ ಮನರಂಜನೆ ಎಲ್ಲ ಚಟುವಟಿಕೆಗಳು ನಡೀತಾ ಇತ್ತು. ಈ ಹಿಂದಿನೂ ಸಹ ಸುಮಾರು ವರ್ಷಗಳಿಂದಲೂ ಸಹ ಎತ್ತುಗಳ ಒಂದು ಜಾತ್ರೆ ಅಂದರೆ ಈ ತಲಕಾಲಬೆಟ್ಟ ಬಹಳ ಪ್ರಸಿದ್ಧವಾದಂಥ ಫೇಮಸ್ ಆಗಿರುವಂಥ ತಲಕಾಲಬೆಟ್ಟ ಎತ್ತುಗಳ ಜಾತ್ರೆ. ಇದಕ್ಕೆ ಸುಮಾರು ಇದು ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನಿಂದ ಸಹ ಎತ್ತುಗಳನ್ನು ಕೊಂಡ್ಕೊಂಡು ಹೋಗಲಿಕ್ಕೆ ಎಲ್ಲ ವ್ಯಾಪಾರಸ್ಥರು ಸಹ, ರೈತರು ಸಹ ಇಲ್ಲಿಗೆ ಆಗಮಿಸುತ್ತಾರೆ. ಈ ಹಿಂದೆ ಈ ದೇವಾಲಯದ ಜಾತ್ರೆ ಸುಮಾರು 10 ರಿಂದ 12 ದಿನ ನಡೀತಾ ಇತ್ತು. ಎಲ್ಲ ಕಾರ್ಯಗಳು, ಎತ್ತುಗಳ ಜಾತ್ರೆಯಿಂದ ಹಿಡಿದು ಮತ್ತು ಅಂಗಡಿಗಳ ಮುಂಗಟ್ಟುಗಳಿಂದ ಹಿಡಿದು ಮನರಂಜನೆ ಕಾರ್ಯಗಳು 12 ದಿನ ನಡೀತಾ ಇತ್ತು. ಈಗಲೂ ಸಹ ಅದೇ ಪ್ರಸಿದ್ಧಿಯಾಗಿದೆ. ಈಗ ದನಗಳು ಸ್ವಲ್ಪ ಕಮ್ಮಿ ಆಗಿದೆ. ಈ ವರ್ಷ ನಮ್ಮ ಸುಮಾರು ಇಲ್ಲಿ 10,000 ಜೊತೆಗಳು, ಅಂದರೆ 10,000, 20,000 ಎತ್ತುಗಳು ಬಂದಿದೆ. ಈ ಜನಸಂಖ್ಯೆನೂ ಎಷ್ಟೇ, ಹಿಂದಿನ ವರ್ಷಕ್ಕಿಂತ ಈ ವರ್ಷ ಹಿಂದೆ ಒಂದು 50,000 ಜನಸಂಖ್ಯೆ ಇಲ್ಲಿ ಸೇರಿದ್ರು. ಈಗ ಸುಮಾರು ನನಗೆ ತಿಳಿದ ಮಟ್ಟಿಗೆ 70,000 ರಿಂದ 80,000 ಜನ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಸೇರಿದ್ದಾರೆ. ಇಲ್ಲಿ ಈ ದೇವರ ಒಂದು ಪ್ರಸಿದ್ಧಿ ಏನಪ್ಪ ಅಂದರೆ, ಇಲ್ಲೊಂದು ನಂಬಿಕೆ, ಶ್ರೀ ವೆಂಕಟರಮಣ ಸ್ವಾಮಿ ಈ ಒಂದು ರಥೋತ್ಸವ ಕಾಲದಲ್ಲಿ ತಮ್ಮ ಏನು ಬೇಡಿಕೆಗಳಿದೆ ಈ ರಥೋತ್ಸವ ಎಳೆದು ಅದಕ್ಕೆ ಒಂದು ಏನು ಬಾಳೆಹಣ್ಣು ಎಸೆದು ತಮ್ಮ ಏನು ಅನಿಸಿಕೆಗಳಿದೆ ಅದು ಅನಿಸ್ಕೊಂಡು ಹೋದರೆ ಅವರಿಗೆ ಇದು ಫಲಸಿದ್ಧಿ ಆಗುತ್ತೆ ಅಂತಂದು ಈ ಒಂದು ದೇವರ ಒಂದು ಪ್ರತೀತಿ ಇದೆ. ಇದಕ್ಕೆ ಜನಜುಂಗುಳಿ ಸಹ ಜಾತ್ರೆ ಎಲ್ಲ ಇದೆ, ಅದೇ ರೀತಿ ಬರ್ತಾರೆ. ಈ ಒಂದು ವ್ಯವಸ್ಥೆಗೆ ಎಲ್ಲ ಸರು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MC ಸುಧಾಕರ್ ಸಾಹೇಬರು ಬಂದಿದ್ದರು. ನಮ್ಮ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ KH ಮುನಿಯಪ್ಪರು ಸಹ ಬಂದಿದ್ದರು. ಅದೇ ರೀತಿ ನಮ್ಮ ಈ ಒಂದು ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಸಹ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದೇ ರೀತಿ ನಮ್ಮ ನಾಯಕರಾದಂಥ ರಾಜೀವ್ ಗೌಡರು ಸಹ ಬಂದು, ಈ ರಾಜೀವ್ ಗೌಡರು ಹೇಳಬೇಕಾದ್ರೆ ಈ ಒಂದು ದೇವಾಲಯಕ್ಕೆ ತನ್ನದೇ ಆದಂಥ ಒಂದು ಅವರು ಕೊಡುಗೆ ಕೊಡ್ತಾ ಇದ್ದಾರೆ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ತೊಡ್ಕೊಂಡಿದ್ದಾರೆ ಅವರು ಸಹ ಬಂದಿದ್ದರು. ಎಲ್ಲ ಮತ್ತು BJP ನಾಯಕರಾದಂಥ ರಾಮಚಂದ್ರ ಗೌಡರು ಸಹ ಬಂದಿದ್ದರು. ಮತ್ತು ನಮ್ಮ ಸಂದೀಪ್ ರೆಡ್ಡಿಯವರು ಸಹ ಬಂದಿದ್ದರು. ಎಲ್ಲರೂ ಸಹಕಾರ ನೀಡಿ ಈ ಒಂದು ಜಾತ್ರೆ ಯಶಸ್ವಿಯಾಗಿದೆ. ಅದೇ ರೀತಿ ನಮ್ಮ UO ಮೇಡಮ್ ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ಈಗ ಪೂರ್ವಭಾವಿ ಸಭೆಗಳು ನಡೆಸಿ ಇದರ ಸಿದ್ಧತೆಯನ್ನು ಸಹ ಕ್ರಮಬದ್ಧವಾಗಿ ನಡೆಸಿ ಈ ಒಂದು ಜಾತ್ರೆ ಯಶಸ್ವಿಯಾಗಿದೆ. ಈ ಜಾತ್ರೆಗೆ ಈ ಮೊದಲೇ ಭೇಟಿ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಸುವ್ಯವಸ್ಥೆಯಾಗಿ ಮಾಡಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ತಮ್ಮ ಮಾಧ್ಯಮ ನೇತೃತ್ವದವ್ರಿಗೂ ಈ ದೇವರು ಎಲ್ಲ ಒಂದು ಅವರಿಗೆ ಅನುಕೂಲ ಮಾಡಲಿ. ಮುಂದೂ ಸಹ ಈ ದೇವರ ಅಭಿವೃದ್ಧಿ ಆಗಲಿ, ಈ ದೇವಾಲಯ ಇನ್ನೂ ಕರ್ನಾಟಕದಲ್ಲಿ ಸುಪ್ರಸಿದ್ಧಿ ಆಗಲಿ, ತಮ್ಮಿಂದನೂ ಇದು ಪ್ರಚಾರ ಆಗಿ ಎಲ್ಲ ಕರ್ನಾಟಕದ ನಾನಾ ಭಾಗಗಳಿಂದ ಇಲ್ಲಿಗೆ ಬರಲಿ. ಮತ್ತು ನಾವು ಈಗಾಗಲೇ ಬೆಟ್ಟದ ಮೇಲೆ ಸಹ ಒಂದು ಏನು ದಾರಿನೂ ಸಹ ನಮ್ಮ ಪುಟ್ಟರಾಜನಪ್ಪನವರು ಮಾಡಿಕೊಟ್ಟಿದ್ದಾರೆ. ಅದು ಮುಂದೆ ಇದೇ ಬೆಳೆಯುತ್ತಾ ನಮ್ಮ ಒಂದು ಏನು ಪ್ರವಾಸೋದ್ಯಮ ಕೇಂದ್ರ ಆಗಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ. ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸಿ ಜೈ ಹಿಂದ್. ಅವರ ಅಭಿಮಾನಕ್ಕೆ ನಾವು ಕರೆಗಳು ಇರುತ್ತೆ. ರಾಜಕೀಯದ ಮೇಲೆ ಕರೆಗಳು ಬರೋದು ಅವೆಲ್ಲ ಕಾಮನ್ ಆಗಿರುತ್ತೆ.
ನಾನು ವೈಯಕ್ತಿಕವಾದ ಒಪಿನಿಯನ್ ಹೇಳ್ತಾ ಇದ್ದೀನಿ, ಏನಾದರೆ ಒಳ್ಳೇದಾಗುತ್ತೆ ಕ್ಷೇತ್ರಕ್ಕೆ ಅಂತ. ಏನಾಗ್ತಾ ಇದೆಯೋ ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಯಾವಾಗ ಸಿಕಲ್ ರಾಮಚಂದ್ರೇಗೌಡರು ವಿಜೇಂದ್ರ ಪಕ್ಕ ನಿಂತ್ಕೊಂಡು ಮಾತಾಡ್ತಾರೆ, ಇವತ್ತು ಕೂಡ ಅದು ಖಂಡನೀಯ. ಆದರೆ ನಮ್ಮ ಜಿಲ್ಲೆಗೆ, ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆ ಥರ ಲೀಡರ್ ಅಲ್ಲಿ ಸೆಲೆಕ್ಟ್ ಆದರೆ ನಮ್ಮ JDSಗೆ ಒಳ್ಳೇದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ JDS ಕ್ಷೇತ್ರ, JDSಗೆ ಒಲವು ಜಾಸ್ತಿ. ಅದು ನಮ್ಮ ತಾತ ಕಟ್ಟಿರೋ ಪಕ್ಷ. ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಕೂಡ ಬೆಂಬಲ ಇದ್ದೀನಿ, ನಾನು ಕೂಡ ಇರ್ತೀನಿ ಆ ಪಕ್ಷದಲ್ಲಿ. ಸೊ ನನಗೆ ಆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ವೈಯಕ್ತಿಕವಾಗಿ ಶಿಡ್ಲಘಟ್ಟದ BJP ಸಪೋರ್ಟ್ ಇಲ್ಲದ್ರೆ ನಾವು ಮಾಡೋಕ್ಕೆ ಬರೋದಿಲ್ಲ, ಅರ್ಥ ಆಗ್ತಿದ್ದಿಲ್ಲ. ಸೊ ಈ ಕಾರಣದಿಂದ ನಮ್ಮ ಒಲವು ಕೂಡ ಆ ಕಡೆ ಇದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ರಾಜಕೀಯವಾಗಿ ನೆಕ್ಸ್ಟ್ ವರ್ಷ ಕೂಡ ನಾನು MLA ಕ್ಯಾಂಡಿಡೇಟ್ ಆಗಿ ನಿಲ್ಲೋದು, ಇಲ್ಲ ಅಂದರೆ ನಾನು ಯಾರನ್ನ ನಿಲ್ಲಿಸ್ತೀನಿ. ನನ್ನ ಆಕಾಂಕ್ಷೆ ಇಷ್ಟೇ, ನನ್ನ JDS ಪಕ್ಷ ಸ್ಟ್ರಾಂಗ್ ಆಗಿ ಈ ಕ್ಷೇತ್ರದಲ್ಲಿ ಬೆಳಿಬೇಕು, ರಾಜ್ಯದ ಮಟ್ಟದಲ್ಲೂ ಬೆಳಿಬೇಕು. ಅದು ಬೆಳಿಬೇಕು ಅಂದರೆ ನಮ್ಮ ದೇವೇಗೌಡರು ಕಟ್ಟಿರೋ ಪಕ್ಷ, ನಮ್ಮ ತಾತ ಕಟ್ಟಿರೋ ಪಕ್ಷ, ಅವ್ರಿಗೆ ಯಾವುದೇ ಥರ ನಾನು ಕೆಲಸ ಮಾಡಬೇಕಂದ್ರೆ ನಾನು ಮಾಡ್ತಾಯಿದ್ದೀನಿ, ಅದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಯಾವುದೇ ಥರ ಇದಿಲ್ಲ. ನಾನು ದೇವನಿಂದ ಹೇಳ್ತಾ ಇದ್ದೀನಿ, ನಮಗೆ JDS ಅಂದರೆ ದೊಡ್ಡ ಒಲವಿದೆ. ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಷಯ ಅಂತಂದರೆ, ಇವತ್ತಿನ ಬೆಳವಣಿಗೆಗಳಿಗೆ, ಕೆಲವು ಬೆಳವಣಿಗೆಗಳಲ್ಲಿ ರಾಜ್ಯ ಲೆವೆಲಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಲ್ಲಿ JDS ನಶಿಸೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ನಮ್ಮಂತೆ ಯುವಕರೆಲ್ಲ ನಿಂತು ಆ ಪಕ್ಷಕ್ಕೆ ಶಕ್ತಿ ತುಂಬ ಟೈಮ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸಿದ್ಧಾಂತ ಅಂತ ಹೇಳೋ ದೊಡ್ಡ ಇದು ಕೊಡಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ, ಕ್ಷೇತ್ರಕ್ಕೆ ಯಾರೇ ಬಂದು ಒಳ್ಳೇದು ಮಾಡಲಿ. ಇವತ್ತು ತಲಕಾಲುಬೆಟ್ಟ ಜಾತ್ರೆ ಸಿಕಲ್ ಅವ್ರು ಕೆಲಸ ಮಾಡಿದ್ದಾರೆ, ನಮ್ಮ ರಾಜೀವ್ ಗೌಡ್ರವ್ರು ಕೆಲಸ ಪುಟ್ಟಣ್ಣ ಅವ್ರು ಕೆಲಸ ಮಾಡಿದ್ದಾರೆ, ನಮ್ಮ ರವಿ ಅಣ್ಣ ಅವ್ರು ಕೆಲಸ ಮಾಡಿದ್ದಾರೆ, ನಾವು ಕೂಡ ಕೆಲಸ ಮಾಡಿದ್ದೀವಿ. ಇಲ್ಲಿ ಇಷ್ಟು ಜನ ಸೇರಿದ್ದಕ್ಕೆ ಇಷ್ಟು ದೊಡ್ಡ ವ್ಯಕ್ತಿ ಇದು ಜಾತ್ರೆ ಆಗ್ತಾ ಇರೋದು. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಡೆವಲಪ್ ಆಗಬೇಕು ಅಂತಂದರೆ ಎಲ್ಲರೂ ಸಂಘಟನೆಯಾಗಿ ಸೇರಬೇಕು. ಪಕ್ಷ ಬೇರೆ, ಪಕ್ಷಗಳು ಬೇರೆ, ಚುನಾವಣೆ ಫೇಸ್ ಮಾಡೋದು ಬೇರೆ, ಬಟ್ ಕೆಲಸಗಳಿಗೆ ಬಂದಾಗ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಲ್ಲಿ ಇದೆಯಲ್ಲ, ಅದರಿಂದನೇ ಡೆವಲಪ್ಮೆಂಟ್ ಕಡೆಗೆ ಎತ್ಕೊಂಡು ಹೋಗಿ ಸಾಧ್ಯ. ಜನಗೌಡ್ರೆ BJPಯಲ್ಲಿ ನನ್ನದೇ ಆದ ಒಂದು ವರ್ಚಸ್ಸಿದೆ, ನನ್ನದೇ ಆದ ಕೆಲವು ಕೆಲಸ ಕಾರ್ಯಗಳಿಂದ, ನಾನೇ ಆದ ಅದರದೇ ಆದ ರೀತಿಯಲ್ಲಿ ನನ್ನ ಕೂಡ ಒಂದು ಹಳ್ಳು ಸೇವೆ ಇದೆ ಪಕ್ಷಕ್ಕೆ. ಆ ಹಳ್ಳು ಸೇವೆಯಿಂದ ಇವತ್ತು ಇವತ್ತು ಏನೇ ಮಾತಾಡ್ತಾ ಇರ್ಬೋದು ನಾನು ಮುಂದೆ, ಅವರು ಯಾರಂದ್ರೆ ಉತ್ತರ ಕರ್ನಾಟಕ ಇರ್ಬೋದು, ತುಂಬ ಲೀಡರ್ಸ್ ನಾನು ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಸೊ ಇಷ್ಟೇ ಹೇಳಬಲ್ಲೆ, ಒಳ್ಳೆ ಪಕ್ಷ ಅದು, ನಮ್ಮ ದೇಶಕ್ಕೆ ಒಳ್ಳೆ ಪಕ್ಷ. ಇವತ್ತು BJP ಇರೋದ್ರಿಂದನೇ ನಮಗೆ ಈ ಥರ ದೊಡ್ಡ ದೊಡ್ಡ ವಿಜೃಂಭಣೆ, ಇವತ್ತು ಕುಂಭಮೇಳ ಆಯಿತು. ಇವೆಲ್ಲ ಆಗ್ತಾರ ಕಾರಣ ಏನು ಅಂತಂದರೆ, ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯಾದ ರೀತಿಯಲ್ಲಿ ಜಾಗ ಸಿಗ್ತಾ ಇದೆ. ನಮ್ಮ ನಶಿಸಿದು ಹೋಗ್ತಾ ಇರುವ ಎಲ್ಲ ಕಾರ್ಯಗಳು ಮೇಲೆ ಬರ್ತಾ ಇದೆ. ಸೊ ಒಂದು ಒಳ್ಳೆ ಆಡಳಿತ ಇದೆ, ಆಯಿತಾ. ನಮಗೆ ನಾನು ಫ್ರೀ ಸರ್ಕಾರದ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಯಾಕಂದರೆ ಫ್ರೀಯಿಂದ ತುಂಬ ಹೊರೆಗಳೇ ಜಾಸ್ತಿ ಆಗ್ತಾ ಇದೆ ಯುವಕರ ಮೇಲೆ. ಇವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತೊಗೊಳ್ಳಿ, ಎಷ್ಟು ಯುವಕರಿಗೆ ಕೆಲಸ ಇಲ್ಲ, ಎಷ್ಟೋ ಯುವಕರು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ. 1 kg 10 kg ಅಕ್ಕಿ ತೊಗೊಂಡು ಏನು ಮಾಡೋಣ, ಫ್ರೀ ಎಲೆಕ್ಟ್ರಿಸಿಟಿ ತೊಗೊಂಡು ಏನು ಮಾಡೋಣ, ಕೆಲಸ ಇದ್ದರೆ ಅದನ್ನು ಬಿಲ್ಲಾರು ಪೇ ಮಾಡೋದಕ್ಕೆ ಮುಂದಿರುತ್ತೆ. ಸೊ ಈ ನಿಟ್ಟಿನಲ್ಲಿ BJP ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇದೆ. ಅದ್ರ ಜೊತೆ ವಿಲೀನ ಆಗಿರೋ JDS ಕೂಡ ಇವತ್ತು ಅದ್ರ ದಿಕ್ಕಲ್ಲೇ ಸಾಗ್ತಾ ಇದೆ.